ನಾನೇನ್ ಮಾಡ್ದೆ ನಿನ್ಗೆ? ನನ್ನನ್ನ ಕಚ್ಚಿಸ್ಕಿ ಸಾಯಿಸಿ ಗುಂಡಿಲಿ ಹೂತಾಕಿ ಅದ್ರ ಮೇಲೆ ಶಾಂಭವಿ ದೇವಿ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿದೆ. ಮತ್ತೆ ಈಗ ಅಲ್ಲಿಂದನು ತೆಗ್ದಿ ಸುಟ್ಟಾಕಿ ನಾನೇನ್ ಮಾಡ್ದೆ ಅಂತ ಕೇಳ್ತಿದ್ರ ಚಿಕ್ಕಪ್ಪ? ನಿನಗೇನ್ ತಲೆ ಕೆಟ್ಟಿದ್ಯಾ? ಹುಚ್ಚಿ ತರ ಏನೇನೋ ಮಾತಾಡ್ತಿದ್ಯಲ್ಲ. ಅಂದ್ರೆ ನಾನ್ ಹೇಳದಲ್ಲ ಸುಳ್ಳು ಅಂತನಾ? ಹೌದು, ಅಪ್ಪಟ ಸುಳ್ಳು. ಮತ್ತೆ ಯಾಕೆ ಮುಖದಲ್ಲಿ ಬೆವರು ಭಯ ಇದೆ? ಏನೋ ಬೆವರು ಭಯನ? ನೋಡು, ನಾನು ನಾರ್ಮಲ್ ಆಗೇ ಇದ್ದೀನಿ. ಚಿಕ್ಕಪ್ಪ, ಒಬ್ಬ ಕಳ್ಳ ರಾತ್ರಿಲಿ ಒಂದ್ ಮನೆಗೆ ಕದ್ಯಕ್ ಹೋದ್ನಂತೆ. ಅವನ್ಗೆ ಚೇಳ್ ಕಚ್ಬಿಡ್ತಂತೆ. ಆ ಸಮಯದಲ್ಲಿ ಅವನ್ಗೆ ಕಿರ್ಚಕ್ಕೂ ಆಗಲ್ಲ, ನೋವಾದ್ರೆ ತೋರ್ಸ್ಕೊಳಕ್ಕೂ ಆಗಲ್ಲ. ಹಂಗಾಯ್ತು ನಿಮ್ ಪರಿಸ್ಥಿತಿ ಅಲ್ಲ? ನಿಮ್ಮನ್ ಮಾತ್ರ ಬಿಡಲ್ಲ ಚಿಕ್ಕಪ್ಪ. ಸಾವಿರ ನೋವು ಅಂದ್ರೆ ಹೇಗಿರುತ್ತೆ, ಸತ್ಮೇಲೆ ಜೀವನ ಹೇಗಿರುತ್ತೆ ಅಂತ ತೋರ್ಸ್ಕೊಟ್ಟು ನೀವು. ನೀವು ನನಗ್ ಮಾಡಿರೋ ಸಹಾಯನ ಮತ್ತೆ ನಿಮ್ಗೆ ವಾಪಸ್ ಮಾಡ್ಬೇಕಲ್ವಾ? ಸಾವು ಅಂದ್ರೆ ಹೇಗಿರುತ್ತೆ, ಸತ್ಮೇಲೆ ಜೀವನ ಹೇಗಿರುತ್ತೆ ನಿಮ್ಗೆ ತೋರಿಸ್ಕೊಡ್ತೀನಿ. ಅದಕ್ಕೆ ನಾನು ಬಂದಿರೋದು. ಶಾಂಭವಿ ನಮ್ಮ ಶಾಂಭವಿ, ಶಾಂಭವಿ ನಮ್ಮ ಶಾಂಭವಿ, ಶಾಂಭವಿ ನಮ್ಮ ಶಾಂಭವಿ. ಸಾಕ್ ನಿಲ್ಸು. ಮನ್ಸಿಗೆ ಬಂದಾಗೆಲ್ಲ ಮಾತಾಡ್ತಿದ್ಯಲ್ಲ, ತಲೆ ಸರಿ ಇಲ್ವಾ ನಿನ್ಗೆ? ಮೆಂಟಲ್ ಆಸ್ಪತ್ರೆಗೆ ಸೇರಿಸಿ ಟ್ರೀಟ್ಮೆಂಟ್ ಕೊಡ್ಬೇಕಾಗತ್ತೆ. ಸೇರ್ಸಿ ಚಿಕ್ಕಪ್ಪ, ಹೆಂಗಿದ್ರು ನಿಮ್ಗಲ್ಲೆಲ್ಲ ಪರಿಚಯ ಇರ್ತಾರಲ್ವಾ? ನೀವಿನ ಜಾಗನೂ ಅದೇ ತಾನೆ. ಜಾಸ್ತಿ ಮಾತಾಡ್ಬೇಡ, ನಾನು ಸರಿ ಇಲ್ಲ. ಹೌದು, ನೀವು ಸರಿ ಇಲ್ಲ ಅನ್ನೋದು ನನಗೂ ಗೊತ್ತು. ಆದ್ರೆ ಅಭಿರಾಮಿ ಚಿಕ್ಕಿ ಗೊತ್ತಿಲ್ಲ. ಪಾಪ, ಕೆಟ್ಟೋರಾದ್ ನಿಮ್ಮನ್ನ ಒಳ್ಳೆಯವರು ಅಂತ ಅನ್ಕೊಂಡಿದ್ದಾರೆ. ಒಳ್ಳೆಯವರಾದ ನಮ್ಮಮ್ಮನ್ನ ಕೆಟ್ಟೋರು ಅನ್ಕೊಂಡಿದ್ದಾರೆ. ಮೊದ್ಲು ಹೋಗೋ ಆಚೆ. ಯಾಕೆ ಮನೆ ಹತ್ರ ಬಂದೆ? ಹೌದಾ? ಈ ಮಾತನ್ನ ಚಿಕ್ಕಿ ಕೈಲಿ ಹೇಳ್ಸಿ. ಅಮ್ಮನ ಹತ್ರ ಭೈರವಿನ ಮನೆ ಕಳ್ಸಿ ಅಂತ ಚಿಕ್ಕಿನೇ ಹೇಳಿರೋದು. ಏಯ್, ಅಧಿಕ ಪ್ರಸಂಗಿ ತರ ಮಾತಾಡ್ಬೇಡ. ವಯಸ್ಸಿಗೆ ತಕ್ಕಂತೆ ಮಾತಾಡ್ಬೇಕು. ನನ್ ವಯಸ್ಸಿಗೆ ತಕ್ಕಂತೆ ಜೀವನ ಮಾಡಕ್ಕೆ ನೀವು ರಾವಣ ಇಬ್ರು ಬಿಟ್ಟಿಲ್ವಲ್ಲ ಚಿಕ್ಕಪ್ಪ? ಎಲ್ಲ ಮಕ್ಳ ತರ ನಾನು ಆಟಾಡಕ್ ಆಗ್ತಾ ಇರ್ಲಿಲ್ಲ. ಬೇರೆಯವ್ರ ಮಕ್ಳ ತರ ನಾನು ಓಡಾಡಕ್ ಆಗ್ತಾ ಇರ್ಲಿಲ್ಲ.
ಮಗು ಅನ್ಭವಿಸ್ಬೇಕಾಗಿರೋ ಸಣ್ಣ ಸಣ್ಣ ಆಸೆಗಳನ್ನ ಈಡೇರ್ಸಕ್ಕೂ ನೀವು ಬಿಡ್ಲಿಲ್ವಲ್ಲ. ದೊಡ್ಡೋರು ಅನ್ಭವಿಸೋ ಕಷ್ಟಗಳನ್ನೇ ನನಗ್ ಕೊಟ್ಟಿದ್ದು. ಈಗ ಮಗು ತರ ಮಾತಾಡಿದ್ರೆ ಹೇಗೆ ಚಿಕ್ಕಪ್ಪ? ಸರಿ, ಚಿಕ್ಕಿ ಕರ್ದಿದ್ದಾಳಲ್ವಾ, ಹೋಗೊಳಗಿದ್ದಾಳು, ಮಾತಾಡು. ನಿಂತ್ಕೊಳ್ಳೆ ಅಲ್ಲಿ. ಓ, ಬಾಗಿಲು ತೆಗ್ದಿರೋ ಮನೆಯೊಳಗೆ ಒಳ್ಳೆ ದೆವ್ವ ನುಗ್ದಂಗ್ ನುಗ್ತಿದ್ಯಲ್ಲ. ಯಾಕೆ ಬಂದೆ? ಯಾರೇ ನಿನ್ನನ್ ಕರ್ದಿದ್ದು? ಕರಿದೇ ಬಂದೋರ್ನ ಕೆರ್ದಲ್ ಹೊಡಿ ಅಂತ ದೊಡ್ಡವರು ಹೇಳಿದ್ದಾರೆ. ಕರ್ದಾಗ ಬಂದೋರ್ನ ಯಾಕೆ ಬಂದೆ ಅಂತ ಕೇಳಿದ್ರೆ ಏನಂತ ಹೇಳ್ಬೇಕು? ಯಾರೇ ಕರ್ದಿದ್ದು ನಿನ್ನನ್ನ? ಅಭಿರಾಮಿ ಚಿಕ್ಕಿ. ಹೌದಾ? ಭೈರವಿ ಚಿಕ್ಕಿ. ಹೇಗ್ ಬಂದೆ? ಯಾರಾದ್ರೂ ಜೊತೆಗ್ ಬಂದಿದಾರಾ? ಅಪ್ಪ ಬಂದ್ ಮನೆ ಹತ್ರ ಬಿಟ್ಟು ಹೋದ್ರು. ಮತ್ತೆ ಸಂಜೆ ಕರ್ಕೊಂಡು ಹೋಗಕ್ ಬರ್ತಾರೆ. ಓ, ಹೌದೇನೆ ಪುಟ್ಟ? ಸರಿ ಪುಟ್ಟ, ನೀನ್ ಇಲ್ಲೇ ಕೂತಿರು, ನಾನ್ ಜ್ಯೂಸ್ ಮಾಡ್ಕೊಂಡ್ ಬರ್ತೀನಿ. ಅಯ್ಯೋ ನನ್ ಬಂಗಾರಿ, ಕೂತ್ಕೋ ಬಂಗಾರಿ, ಕೂತ್ಕೋ ಕಂದ. ಆರಾಮಾಗಿ ಕೂತ್ಕೋ. ಇದನ್ನ ನಿನ್ ಮನೆ ಅಂತಾನೆ ಅನ್ಕೋ. ಬಂಗಾರಿನ ಸ್ವಲ್ಪ ಮುಂಚೆ ಬೇರೆ ಏನೋ ಹೇಳ್ದಂಗಿತ್ತು. ಅಯ್ಯೋ, ಅದೆಲ್ಲ ಈಗ ಯಾಕೆ ಬಂಗಾರಿ? ಓ, ಅದು ಬೇರೆ ಬಾಯಿ, ಇದು ಬೊಂಬಾಯಿ. ಅಜ್ಜಿ, ನೀವು ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಕ್ ಹೋಗ್ಬೇಕಿತ್ತು. ಉಮಾಶ್ರೀ ಅಜ್ಜಿನೂ ಮೀರಿಸ್ತಾ ಇದ್ರಿ. ಅಯ್ಯೋ, ಕರ್ದಿದ್ರು ಕಣೆ, ನಾನೇ ಹೋಗ್ಲಿಲ್ಲ. ಈ ಮಾನಸ ಸರೋವರ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ನನ್ನನ್ನೇ ಆಯ್ಕೆ ಮಾಡಿದ್ರು. ನಾನೇ ಹೋಗ್ಲಿಲ್ಲ. ಅದ್ ಸರಿ, ಏನ್ ತಿಂತೀಯಾ? ನಾನು ನಿಮ್ ತಲೆ ತಿನ್ನಕ್ ಬಂದಿದ್ದೀನಿ. ಅದನ್ನ ನಿಮ್ಮನೇಲಿದ್ದಾಗ್ಲೇ ತಿಂದಿದೀಯಾ ಬಿಡು. ಈಗ ಹೊಸದಾಗಿ ಏನ್ ತಿಂತೀಯಾ? ಅದನ್ನ ಜ್ಯೂಸ್ ಕುಡ್ದಾದ್ಮೇಲೆ ಡಿಸೈಡ್ ಮಾಡ್ತೀನಿ. ಅದು ನಿನ್ ಮನೆಯಿಂದ ಹೋಗುವಾಗ ಅಭಿರಾಮಿ ಚಿಕ್ಕಿ ಹತ್ರ ಅಜ್ಜಿ ನನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಅಂತ ಹೇಳ್ಬೇಕು, ಗೊತ್ತಾಯ್ತಾ? ನೋಡ್ಕೊಂಡ್ರೆ ಹೇಳ್ತೀನಿ. ಅಯ್ಯೋ, ನೋಡ್ಕೋತೀನಿ. ಹಾಗಿದ್ರೆ ಹೇಳ್ತೀನಿ ಬಿಡಿ. ಅಯ್ಯೋ ನನ್ ಬಂಗಾರಿ. ಡೌ 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 ದುನಿಯಾ ಕಣೋ, ಭೈರವಿ ಒಬ್ಳೆ ಸೂಪರ್ ಕಣೋ. ಪುಟ್ಟ, ಈ ಮನೆ ಇಷ್ಟ ಆಯ್ತಾ ನಿನ್ಗೆ? ಮನೆ ಅಂತೂ ಸೂಪರ್ ಆಗಿದೆ, ನನ್ಗಂತೂ ತುಂಬಾನೇ ಇಷ್ಟ ಆಯ್ತು. ಮೇಡಮ್, ನಿಮಗೇನು ತಗೊಂಡ್ ಬರ್ಲಿ? ಹಾರ್ಲಿಕ್ಸ್ ತಗೊಂಡ್ ಬರಲಾ, ಇಲ್ಲ ಅಂದ್ರೆ ಗ್ರೀನ್ ಟೀ ತಗೊಂಡ್ ಬರಲಾ? ಗ್ರೀನ್ ಟೀ ತಗೊಂಡ್ ಬನ್ನಿ. ಸರಿ ಮೇಡಮ್. ಅಭಿರಾಮಿ, ತಿಂಡಿ ತಿನ್ನಲ್ವಮ್ಮ? ಇಲ್ಲ ಅತ್ತೆ, ಸ್ವಲ್ಪ ಆಚೆ ಹೋಗೋದಿತ್ತು, ಹೋಗ್ ಬಂದ್ಮೇಲೆ ತಿಂತೀನಿ. ಸರಿಯಾದ ಟೈಮ್ಗೆ ತಿಂಡಿ ತಿನ್ಬೇಕಲ್ವೇನಮ್ಮ? ಇಲ್ಲ ಅಂದ್ರೆ ಆರೋಗ್ಯ ಹಾಳಾಗತ್ತೆ. ಈ ಕೆಲ್ಸದವ್ರೆಲ್ಲ ವೇಸ್ಟು. ಇನ್ಮೇಲೆ ನಾನೇ ನಿನ್ಗೆ ಟೈಮ್ಗೆ ತಿಂಡಿ ಮಾಡ್ಕೊಡ್ತೀನಿ. ತಿಂಡಿ ತಗೊಳ್ಳಿ. ಅಯ್ಯೋ, ನಂಗೆ ಬೇಡ.